ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚೀಸ್ ಅನ್ಕೋತೀನಿ. ಒಂದು ಬ್ರೆಡ್ ಸಾಲ್ಟಿ ಆಗು ಇಲ್ವಾ, ಚೆನ್ನಾಗೇ ಇಲ್ವಾ? ಒಂದು ಗೇಮ್ ಮಾಡೋಣ. ಏನೋ ಗಿಮಿಕ್ ಇದೆ ಇದರಲ್ಲಿ. ಇವಳು ಏನೋ ಸಿಗ್ನಲ್ ಕೊಡ್ತಾರೆ. ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ವಲ್ಪ ನಿಧಾನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 1 ಗಂಟೆ ಆಗೋಗ್ಬಿಟ್ಟಿದೆ ಗೈಸ್. ನಾವು ಯಜಮಾನ್ರು ಇವತ್ತು ತುಂಬ ಲೇಟಾಗಿ ಬಂದಿದ್ದಾರೆ. ಸ್ವೀಟ್ ಕಾರ್ನ್ ತೊಗೊಂಬರೋದಕ್ಕೆ ಹೇಳಿದ್ದೆ. ಅವ್ರು ಬಂದಾದಮೇಲೆ ಒಂದು ಸ್ವೀಟ್ ಕಾರ್ನು ಮತ್ತು ಚೀಸ್ ಎಲ್ಲ ಹಾಕ್ಬಿಟ್ಟು ಒಂದು ಬ್ರೆಡ್ದು ಏನೋ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ತೋರಿಸೋಣ ಅಂತ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಈಗ ಫಸ್ಟು ರೆಡಿ ಮಾಡ್ಕೊಂಡು ಬಿಡ್ತೀನಿ, ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಪ್ಯಾನ್ಗೆ ಒಂಚೂರು ಆಯಿಲ್ ಹಾಕ್ಕೋಬೇಕು ಅಥವಾ ಬಟರ್ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ಕೋಲ್ಡ್ ಪ್ರೆಸ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ಹಾಕ್ಕೊಳ್ಳಿ ಗೈಸ್. ನಮ್ಮ ಭವಿಷ್ಯ ಏನೋ ಆರ್ಡರ್ ಮಾಡಿದ್ಲು, ಇವಾಗ ಅದು ಬಂದಿದೆ. ಈಗ ನಾನು ಕೆಳಗಡೆ ಹೋಗಬೇಕು. ಬಂತ ಭವಿಷ್ಯ? ಓಕೆ, ಈ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುರ್ಕೋಬೇಕು ಗೈಸ್. ಹೋಗ್ತೀನಿ, ತೊಗೊಂಬಂದ್ಬಿಡ್ತೀನಿ ತಾಳಿ ಗೈಸ್. ಅದು ಹುರಿಯೋ ಅಷ್ಟರಲ್ಲಿ ಹೆಂಚ ಮೇಲೆ ಇದಿದೆ. OTP ಹೇಳು. ಹೆಂಚ ಮೇಲೆ ಇದಿದೆ ಚಪಾತಿ. ನಮ್ಮ ಭವಿಷ್ಯದಂತೂ ಶಾಪಿಂಗ್ ಯಾವತ್ತೂ ಮುಗಿಯೋದೇ ಇಲ್ಲ. ಅಲ್ಲ, ನಾನೊಬ್ಳನ್ನೇ ಇಷ್ಟು ಐಟಮ್ ತೊಗೊಂಬರೋದಕ್ಕೆ ಕಳಿಸಿದ್ದಾಳೆ. ಇವಾಗ ಕೆಳಗಡೆ ಇಳ್ಕೊಂಬಂದು ಅವಳು ಇಸ್ಕೊಂಡು ಗೈಸ್ ಅಷ್ಟು ಐಟಮ್ ತರಿಸಿದ್ದಾಳೆ. ಒಂದು ಬ್ಯಾಗು ತೊಗೊಂಡೋಗು ಅಂತ ಹೇಳಿಲ್ಲ. ನಾನೇನೋ 1-2 ಪ್ಯಾಕೆಟ್ ಇರುತ್ತೇನೋ ಅಂತ ಬಂದೆ. ಇಷ್ಟು ಐಟಮ್ ಗೈಸ್. ಕಡು ನಂಗೊಂದು ಪೀಸು ಜೇನು ವಾವ್ ನೋಡ್ತೀನಿ. ಉಳ್ಳಿ ಸರಿಗುಳಿ ಹುಳಿ ಇದೆ ಗೈಸ್. ಚೀಸ್ ಹಿಂಗೆ ಕ್ಯೂಬ್ ಆಗಿ ಕಟ್ ಮಾಡ್ಕೋಬೇಕು ಗೈಸ್. ಇವಾಗ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ನಾನು ಮಾಡೋಣ ಅನ್ಕೊಂಡೆ ಅದನ್ನ. ಚಪಾತಿ ನೋಡ್ಕೊ ಅಂತ ಹೇಳಿದ್ರೆ ಆಫ್ ಮಾಡಿಬಿಟ್ಟು ಹೆಂಚ ಮೇಲೆ ಚಪಾತಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಆ ಚಪಾತಿ ಇವಾಗ ಹಿಂಗೆ ವಿಚಿತ್ರ ಆಗೋಗ್ಬಿಟ್ಟಿದೆ. ಓಕೆ ಗೈಸ್, ಇವಾಗ ಗಾರ್ಲಿಕ್ನ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿತಿದ್ನಲ್ಲ, ಅದಕ್ಕೆ ಸ್ವೀಟ್ ಕಾರ್ನ್ ಹಾಕಿ ಇದೊಂದು ಸ್ವಲ್ಪ ಬೇಯೋ ಥರ ಹುರಿದ್ಬಿಡಿ ಗೈಸ್. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಗೈಸ್. ಸೊ ಇಲ್ಲಿ ಚಿಲ್ಲಿ ಒಂದು ಸ್ವಲ್ಪ ಹಾಕಬೇಕು ಗೈಸ್. ಇದಕ್ಕೆ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಇಲ್ಲ ನಮ್ಮ ಮನೆಯಲ್ಲಿ ಇವಾಗ ಸದ್ಯಕ್ಕೆ. ಅದಕ್ಕೆ ಒಬ್ಬ ಹಂಗೆ ಮಾಡ್ಕೊಂಡು ಮಾತಾಡ್ತಾ ಇದ್ಯಾ. ಚಿಲ್ಲಿ ಫ್ಲೇಕ್ಸ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಸಣ್ಣಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಭವಿಷ್ಯ ಏನೋ ಬೇರೆ ತೋರಿಸ್ತಾ ಇದ್ದಾಳೆ, ಇಲ್ಲಿ ಕುಡಿಯೋದನ್ನು ತೋರಿಸ್ತೀರಾ. ಓಕೆ, ಇವುದಾದ್ಮೇಲೆ ಆಫ್ ಮಾಡಿಬಿಡಿ ಗೈಸ್. ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಈ ಥರ ಚಪಾತಿನ ನೀನೇ ತಿನ್ನಬೇಕು, ಗ್ಯಾರಂಟಿ. ನಾನು ತೀರ್ತಿದ್ದು ನೀನೇ ತಾನೇ ಹೆಂಚು ನೋಡ್ಕೊ ಅಂತ ಹೇಳಿದ್ರೆ ಬಿಟ್ಟು ನಾನಾ ಸೀದೋಗಿಲ್ಲ, ಅದು ಕಟಕ್ಲಾಗಿದೆ ಅಷ್ಟೇ. ಈಗ ಗೈಸ್, ಇದು ಕಾರ್ನ್ದು ತಣ್ಣಗಾಗಿದೆ, ಏನಿಲ್ಲ. ಇದನ್ನು ತೊಗೊಂಡು ಬ್ರೆಡ್ ತೊಗೊಂಡು ಒಂದು ಸ್ವಲ್ಪ ಇಲ್ಲಿ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಹಾಕಿ ಗೈಸ್. ಒಂಚೂರು ಅದಾದ್ಮೇಲೆ ಇದಕ್ಕೆ ಲಾಟ್ಸ್ ಆಫ್ ಚೀಸ್ ಹಾಕಿ. ಓಕೆ, ಇದನ್ನು ಹಾಕಿಬಿಟ್ಟು ಅದಾದಮೇಲೆ ಸಾಕು ಚೀಸ್ ಅನ್ಕೋತೀನಿ ಒಂದು ಬ್ರೆಡ್ಗೆ. ಓಕೆ, ಇದು ಹಾಕಾದ್ಮೇಲೆ ಇನ್ನೊಂದು ಸ್ಲೈಸ್ ಆಫ್ ಬ್ರೆಡ್ಡು ಹಿಂಗೆ ಮೇಲ್ಗಡೆ ಇಟ್ಟು ಒಂದೇ ಒಂದು ಸರಿ ಪ್ರೆಸ್ ಮಾಡಬೇಕು. ಸೊ ದಟ್ ಅಲ್ಲಿ ಹೆಂಚ್ ಮೇಲೆ ಹಾಕ್ತಿದ್ದಂಗೆ ಕಚ್ಕೊಳ್ಳೋ ಥರ ಆಗಬೇಕು ಗೈಸ್. ಇವಾಗ ಹೆಂಚ್ ಮೇಲೆ ನೀವು
ಹಿಂಚಿನಲ್ಲಿ ಸ್ವಲ್ಪ ಬೆಣ್ಣೆ ಸವರ್ಬಿಟ್ಟು ಬ್ರೆಡ್ನ ನಿಮಗೆ ಒಂದು ಸೈಡ್ನಲ್ಲಿ ಇಡಬೇಕು. ಇನ್ನೊಂದು ಬ್ರೆಡ್ ಹಾಕ್ತೀನಿ ಸೊ ದಟ್ ಬೆಣ್ಣೆ ಒಂದಕ್ಕೆ ಜಾಸ್ತಿ ಇಟ್ಕೊಂಡ್ಬಿಡುತ್ತೆ ಗೈಸಿಲ್ಲ ಅಂದರೆ ಹಸಿ ಹಾಕ್ಸೋದಕ್ಕೆ 3 ಬ್ರೆಡ್ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರಿ. ಒಂದು ಸ್ವಲ್ಪ ಬಾ ಅಂತ ಹೇಳಿದೆ ನಮ್ಮ ಭವಿಷ್ಯಂಗೆ ಇದೇ ಟೈಮ್ನಲ್ಲಿ ವಾಶ್ರೂಮ್ಗೆ ಹೋಗಬೇಕು ಎಲ್ಲ ಈ ಟೈಮ್ನಲ್ಲೇ ನೆನಪಾಗೋದು ಗೈಸ್. ಹಿಂಗೆ ತಿರುವಾಕ್ಕೊಳ್ಳಿ. ಇದು ಜಾಸ್ತಿ ರೋಸ್ಟ್ ಆಗಿದೆ, ಸೀದೋಗಿಲ್ಲ ಗೈಸ್. ಒಳಗಡೆ ಚೀಸ್ ಮೆಲ್ಟ್ ಆಗಬೇಕು. ಇದೆಲ್ಲ ಆಗಿರುತ್ತೆ ಅನ್ಸುತ್ತೆ. ಹಾಂ, ಇದೆಲ್ಲ ಆಗಿದೆ ಗೈಸ್. ಓಕೆ, ಇದೊಂದು ಸ್ವಲ್ಪ ಆಗಲಿ. ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ ಮೇಲ್ಗಡೆ. ಗೈಸ್ ರೋಸ್ಟ್ ಆಗಿದೆ. ಹಾಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಹ ಟೇಸ್ಟ್ ಮಾಡ್ತಾರೆ. ಬಾ ಅಲ್ಲಿಗೆ ಹೋಗೋಣ. ನಿಮ್ಮ ಅಪ್ಪಂಗೆ ಒಂಚೂರು ಕೊಡಮ್ಮ. ನೋಡ್ರಿ ಹಿಂಗಿದೆ ಅಂತ ಹೇಳಿ. ಖಾರ ಜಾಸ್ತಿ ಇಲ್ಲ ಅನ್ಸುತ್ತೆ ಅಲ್ಲ? ಸ್ವೀಟ್ ಕಾರ್ನ್ ಚಿಲ್ಲಿ ಸಿಗ್ತಾ ಇದೆಯಾ? ಖಾರ ಹಾಕಿದ್ದೀನಿ, ಜಾಸ್ತಿ ಆಗೋಗುತ್ತೆ ಅಂತ ಕಡಿಮೆ ಹಾಕಿದ್ದೀನಿ. ಸಾಲ್ಟಿ ಆಗಿದೆಯಾ? ಸಾಲ್ಟಿ ಆಗೂ ಇಲ್ವಾ? ಚೆನ್ನಾಗೇ ಇಲ್ವಾ? ಚೆನ್ನಾಗಿದೆಯಾ? ಓಕೆ ಗೈಸ್, ಇದೇ ತೊಗೊಂಡಿದ್ದಾಳೆ ಗೈಸ್. ಏನು ಗೊತ್ತಾ, ಆಗಲೇ ತೋರಿಸೋಣ ಅಂತ ಫಾಸ್ಟಾಗಿ ತೋರಿಸ್ತಿದ್ರು. ಇದು ಅದು ಮಿಂಟ್ ಎಲ್ಲಿ? ಮಿಂಟು ಹಾಂ, ಇದು ನನಗಂತೆ. ನನಗೆ ಇದು ಎಲ್ಲ ಈ ಮೂದೇವಿಗೇನೆ. ನಾನು ಒಂದೇ ಒಂದು ಪೀಸ್ ತೊಗೋತೀನಿ, ನೀವಿಬ್ರು ಹೆಂಗಾರು ತಿನ್ಕೊಳ್ಳಿ ಅದಾದಮೇಲೆ. ಓಕೆ, ಈಗ ಇದು ಹೇಗಿದೆ ಅಂತ ನಾನು ಹೇಳ್ತೀನಿ. ಎಷ್ಟು ಚೆನ್ನಾಗಿದೆ. ಆದರೆ ಖಾರ ಹಾಕ್ಕೊಳ್ಳಿ ಗೈಸ್ ನೀವು. ಅಂದರೆ ಚಿಲ್ಲಿ ಫ್ಲೇಕ್ಸು ಅಥವಾ ಸಣ್ಣದಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ತುಂಬ ಸಿಂಪಲಾಗಿ ಮಾಡೋವಂಥದ್ದು ಟ್ರೈ ಮಾಡಿದ್ದೀವಿ ಇವತ್ತು. ಒಂದು ಸ್ವೀಟ್ ಚೀಸ್ದು ಮಾಡ್ಕೊಂಡ್ಬಿಡ್ತೀವಿ ಇವಾಗ. ಅದು ಕಾರ್ನ್ದೆಲ್ಲ ಇರುತ್ತಲ್ಲ, ಅದ್ರ ಮೇಲೆ ಹಿಂಗೆ ಇಟ್ಕೊಂಡು ಮುಚ್ಕೊಂಡು ತಿನ್ಬೇಕು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮುಚ್ಕೊಂಡು ತಿನ್ಬೇಕು. ತುಂಬ ಟ್ಯಾಂಗಿ ಆಗಿದೆ ಗೈಸ್ ಆ ಚಿಪ್ಸು. ಅದು ತೊಗೊಂಡಿರೋದು ಅವಳು. ಚೆನ್ನಾಗಿದೆಯಾ? ಆಬ್ವಿಯಸ್ಲಿ ನೀನು ಹಾಕ್ಕೊಂಡಿರೋದು ನಿನಗೆ ಇಷ್ಟ ಆಗುತ್ತೆ. ಚೆನ್ನಾಗಿದೆಯಾ ಇಲ್ವೋ? ಬೇಡ, ತುಂಬ ಉಳಿದಪ್ಪ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವಾಗ ಕಡಿಮೆ ತಿಂದ್ಬಿಟ್ಟು ಇಡೋದು ನಮಗಾಗಲ್ಲ ಬೇಗ. ಅವಾಗ ಇನ್ನೂ ಒಂದು ಆರ್ಡರ್ ಮಾಡಿದ್ಲು, ಅದು ಇವಾಗ ಬಂದಿದೆ. ಮಾಡಿದ್ದೆ ಆರ್ಡರ್ ತೆಗೆಣ ಗೈಸ್. ಈ ಕಲರ್ ನನಗೆ ಬೇಕಾಗಿತ್ತು, ತಗೋಬೇಕಾಗಿತ್ತು. ಅಮ್ಮ ಹಲ್ಲಿಗೆ ಮಾಡ್ತಾ ಇದೀಯಾ? ನಾನು ಏನು ಮಾಡಿದೆ? ದೂಖದಲ್ಲ ಅವಾಗ ಹಿಂಗಾಯ್ತು. ಹಿಂಗಂತಿದ್ದು ನಾನು. ಅದೇ ಆಯ್ತು. ಭವಿಷ್ಯ ನೀನು ನನಗೆ ಗಿಫ್ಟ್ ಮಾಡಿದ್ದೇನಾಯ್ತು? ನನಗೆ ಗಿಫ್ಟ್ ಮಾಡಿದ್ಲು ಗೈಸ್ ಒಂದು. ಅದೇ ಇರೋದಲ್ಲಿ ಮತ್ತೆ ಅದಿಂದಲ್ಲ, ಅದು ಕಳ್ದಾಕ್ಬಿಟ್ಟೆ ನಾನು ತಗೊಂಡೋಗಿ ಹೊರಗಡೆ ಅಂತ ಅವತ್ತು ಕತೆ ಹೇಳಿದ್ಲು. ಇವಾಗ ನೋಡಿದ್ರೆ ಅದಿರೋದಿಲ್ಲ, ನಿಂದೇನೆ ಅದು ನಿಂದೇನೆ ಅಂತ ಹೇಳ್ತಿದ್ದಾಳೆ. ನನಗೊಂದು ತರಿಸ್ಕೊಡು ಭವಿಷ್ಯ ಇದು. ಎಷ್ಟಿದು? 69. ಓಕೆ ಗೈಸ್, ಇವಾಗ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಏನು ಅಂತ ಅಂದರೆ ಸ್ವೀಟ್ ಚೀಸಿ ಬನ್ನು ಅಲ್ಲ, ಬ್ರೆಡ್ಡು. ಅದು ಸ್ವೀಟು ಮತ್ತು ಸಾಲ್ಟಿ ಚೀಸು ಎರಡು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಅದಕ್ಕೆ ಮಾಡಿಕೊಂಡೆ ಗೈಸ್. 3 ಜನಕ್ಕೂ ಒಂದೊಂದು ಅಷ್ಟೇ, ಜಾಸ್ತಿ ತಿನ್ನಬಾರ್ದು ಗೈಸ್, ಸ್ವಲ್ಪ ತಿನ್ಬೇಕು ಇವೆಲ್ಲ. ಇವಾಗ ಸಾಯಂಕಾಲ ವಾಕ್ ಟೈಮ್ ಆಗಿದೆ, ಸೊ ವಾಕಿಗೆ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ಹೇಳಿದರು, ನನಗೆ ವಾಕ್ ಹೋಗೋದಕ್ಕೆ ಬರ್ತೀಯಲ್ಲ ನಿನ್ನ ಕೆಳಗಡೆ, ಒಂದು ಬಾಳೆಹಣ್ಣು ತೊಗೊಂಬ ನೋಡೋಣ. ಇವಾಗ ಹೇಳಿದ್ದೀನಿ, ನೆನ್ಪಿಟ್ಕೊಂಡಿರ್ತೀಯೋ ಇಲ್ವೋ ಅಂತ. ನಾನು ನೆನ್ಪಿಟ್ಕೊಂಡು ಬಾಳೆಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ.
ನೋಡೋಣ, ಫಸ್ಟ್ ತೊಗೊಂಡು ಬಂದಿಲ್ಲ ಅಂತ ಹೇಳ್ತೀನಿ ಏನಂತಾರೆ. ಏನ್ರಿ? ಇಲ್ಲ ರೀ, ಮರ್ತೋದೆ. ಹೋಗಿ ತಗೋಬರ್ಲ? ಏನು ಹೇಳಿದೆ ಹೇಳು? ಏನಂತ ಹೇಳ್ದೆ? ನೋಡಿ, ಒಂದು ಕೆಲಸ ಹೇಳಿರ್ತೀನಿ, ನೀನು ಮಾಡ್ಚೆ ಮಾಡಲ್ಲ ನೋಡಿ, ಗೊತ್ತಾಗುತ್ತೆ. ಬಾ ಡಾ 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 ಡಾ. ಮಾಡಿದ್ದೀನಿ. ಸೂಪರಪ್ಪ. ಏನು ಇವಾಗ ಮಾಡ್ಬಿಟ್ನಲ್ಲ? ಬಾ, ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ಯಾವ ಚಾಕ್ಲೇಟು ಬೇಡ. ಹೆಲ್ಮೆಟ್ ಇಟ್ಬೇಕಾ? ಏನಾದ್ರು ತರದೆ ಹೋಗಿದ್ರೆ ನನಗೆ ಎಷ್ಟು ಕೆಲಸ ಹೇಳ್ತೀಯ ನೀನು, ಎಲ್ಲ ಮಾಡ್ಕೊಂಡು ತೊಗೊಂಬರ್ತೀನಿ. ನಿನಗೆ ಒಂದು ಕೆಲಸ ಹೇಳಿದೆ ಅದನ್ನು ಮಾಡೋಕ್ಕಾಗಿಲ್ಲ ಪಕ್ಕ ಹೇಳ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. 100% ಹೇಳ್ತೀನಿ. ಇದೆಲ್ಲ ಅನ್ನಿಸ್ಕೊಂಬಿಟ್ಟಿರೋದು, ಅದಕ್ಕೆ ನಂಗೆ ಗೊತ್ತು ಏನು ಅನ್ಬೋದು ಇವರು ಅಂತ. ಹಾಂ, ಗಾಡಿನ ಸರಿ ತಗೊಬರ್ತೀನಿ ತಾಳ್ರಿ. ಗಾಡಿ ಓಡಿಸ್ಕೊಂಡು ಹೋಗ್ಬೇಕಂತ. ಸ್ಟ್ರಾಂಗ್ ಆಗಿದೆ ಗೈಸ್ ಕಾಫಿ. ನಮ್ಮ ಯಜಮಾನ್ರು ಪಾಪ ನನಗೆ ಕಾಫಿ ಕೊಡ್ಸೋಕ್ಕೆ ದಿನ ಆಗಲಿ ಕರ್ಕೊಂಡು ಬರ್ತಾರೆ. ಎಷ್ಟು ದಿನ ಕೊಡಿಸ್ತೀರಾ ಹಿಂಗೆ? ಎಷ್ಟು ದಿನ ಕೊಡಿಸ್ತೀರಾ ಹಿಂಗೆ ಕಾಫಿ? ಎಷ್ಟು ದಿನ ಕುಡಿತಾನೆ? ನಾನು ಸಾಕು ಅನ್ನೋ ತನಕ ಕುಡಿಸ್ತೀನಿ. ನಾನು ಕಡಿಮೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬಟ್ ಮೊದಲು ನಾನು ಆ ದಿನದಲ್ಲಿ ಎಷ್ಟು ಸರ್ತಿ ಕುಡಿತಿದ್ದೆ ಗೊತ್ತಾ? ಯಪ್ಪ, ಟೀ ಅಂತೂ ಏನಿಲ್ಲ ಅಂದರೂ ಒಂದು 5-6 ಸರಿ ಕುಡಿತಿದ್ದೆ. ಇವಾಗ ಒಂದಕ್ಕೆ ಇಳಿದಿದ್ದೀನಿ. ಇವಾಗ ಸ್ವಲ್ಪ ತರಕಾರಿ ತಗೊಂಡು ನೋಡಿ. ಯಜಮಾನ್ರು ವೆಜಿಟೇಬಲ್ಸ್ ಹಾಕೋತಾ ಇದ್ದಾರೆ, ನಾನು ಸುಮ್ಮನೆ ನಿಂತಿದ್ದೀನಿ ಗೈಸ್. ನೋಡಿ ಅದು. ಹಾಂ ಸರಿ. ನನಗೆ ಏನು ಗೊತ್ತಾಗಲ್ಲ ಗೈಸ್, ಅದು ಏನಕ್ಕೆ ನಮ್ಮ ಯಜಮಾನ್ರು ಅದನ್ನು ರಿಜೆಕ್ಟ್ ಮಾಡಿದ್ರು, ಇದನ್ನು ಮಾತ್ರ ತೊಗೊಂಡ್ರು ಅನ್ನೋದು ಗೊತ್ತಿಲ್ಲ. ಮನೆಗೆ ಬಂದೆ. ಸೊ ನಮ್ಮ ಯಜಮಾನ್ರು ಇಲ್ಲೇ ನಮ್ಮ ಪುಟಾಣಿ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಗೈಸ್. ಸೊ ಅಷ್ಟರಲ್ಲಿ ನಾನು ಹೇಳಿದ್ದು ಪ್ಲ್ಯಾನು, ನಾನು ಭವಿಷ್ಯ ಅಂದ್ಕೊಂಡಿದ್ದೀವಿ ಒಂದು ಗೇಮ್ ಆಡೋಣ ಅಂತ ನಮ್ಮ ಯಜಮಾನ್ರು ಬಂದಾದ್ಮೇಲೆ. ಆದರೆ ನಮ್ಮ ಯಜಮಾನ್ರ ಜೊತೆ ಚೀಟಿಂಗ್ ಆಡ್ತೀವಿ. ಅಂದರೆ ಇಬ್ಬರು ಟೀಮ್ ಅಪ್ ಆಗಿಬಿಟ್ಟು ಅವ್ರು ಏನು ತೋರಿಸಿದ್ರು, ಲೈಕ್ 4 ಪೆನ್ಸಿಲ್ ಇಟ್ಬಿಟ್ಟು ಒಂದು ಪೆನ್ಸಿಲ್ ಅವ್ರು ಸೆಲೆಕ್ಟ್ ಮಾಡಿದ್ರೆ ಕಣ್ಣು ಮುಚ್ಕೊಂಡಿರ್ತೀನಿ ನಾನು. ಇವಳು ಹಿಂಟ್ ಕೊಟ್ಬಿಡ್ತಾಳೆ ನನಗೆ, ಆ ಪೆನ್ಸಿಲ್ ಸೆಲೆಕ್ಟ್ ಮಾಡಿಬಿಟ್ಟು ಇದೆ ಅಂತ ಹೇಳಿಬಿಟ್ಟು ಪದೇ ಸೋಲಿಸ್ತೀವಿ. ನೋಡೋಣ ಅವ್ರು ಕಂಡುಹಿಡಿತಾರ ಚೀಟಿಂಗ್ ಆಡ್ತಿದ್ದೀವಿ ಅಂತ. ನೋಡೋಣ ಗೈಸ್. ನಮ್ಮ ಯಜಮಾನ್ರು ಬಂದರು. ಒಂದು ಗೇಮ್ ಆಡೋಣ, ಒಂದು ಗೇಮು. ಓಕೆ ಬನ್ನಿ. ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಯಜಮಾನ್ರದ್ದು ಬಾಡಿ ನೋಡಿಬಿಟ್ಟು ಅಂಕಲ್ ಸೈಕ್ ಅಂತ ಹೇಳ್ಬಿಟ್ಟೆಲ್ಲ ಕಮೆಂಟ್ ಹಾಕ್ಬಿಟ್ಟಿರ್ತಾರೆ. ಬನ್ನಿ, ಸ್ವಲ್ಪ ಮೈ ಮುಚ್ಕೊಂಡು ಬರಬೇಕು, ಹಿಂಗೆಲ್ಲ ತೋಳೆಲ್ಲ ಕಾಣೋ ಥರ ಎಲ್ಲ ಬರಬಾರ್ದು. ಬನ್ನಿ, ನೀನು ಕೂತ್ಕೋ. ಓಕೆ, ಒಂದು ಕೈ ಉಪಯೋಗಿಸು, ಓಕೆನಾ? ಓಕೆ, ಏನು ಗೇಮು ಅಂತ ಅಂದರೆ ನಾನೊಂದು ಆಟ ನೀವೊಂದು ಆಟ ಆಡೋದು. ಏನಂದರೆ ನೀವು ಆ ಕಡೆ ತಿರ್ಕೊಂಡಾಗ ನಾನೊಂದು ಸೆಲೆಕ್ಟ್ ಮಾಡ್ತೀನಿ, ತಿರುಗಿಬಿಟ್ಟು ನೀವು ಯಾವುದು ಅಂತ ಹೇಳಬೇಕು. ಅದನ್ನೇ ನನಗೂ ಅದೇ ಸೇಮು. ಇವಾಗ ನಾನು ಫಸ್ಟಾ ನೀವು ಫಸ್ಟ್? ಅಂದರೆ ನಾನು ಐಡೆಂಟಿಫೈ ಮಾಡಬೇಕಾ? ನೀವು ಸೆಲೆಕ್ಟ್ ಮಾಡಿದಾಗ ನಾನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಓಕೆನಾ? ಇವಾಗ ನಾನು ಫಸ್ಟ್ ಸೆಲೆಕ್ಟ್ ಮಾಡಿದಾಗ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ತೀರಾ. ನೀನೇ ಮಾಡು. ಸರಿ, ತಿರ್ಕೊಳ್ಳಿ. ಓಕೆ, ರಾಂಗ್.
ನೀನ್ ಹೇಳ್ಬೇಡ, ನಾನು ಹೇಳ್ತೀನಿ. ತಿರುಗಮ್ಮ. ರಾಂಗ್. ತಿರ್ಕೊ. ಓ ನೀನಲ್ಲ, ನೀನ್ ತಿರ್ಕೊ. ಕಣ್ಮುಚ್ಕೊಳ್ರಿ. ಆಯ್ತು. ಯಾಕೆ ಮಾಡಿದೆ? ನಾನೇ ನೋಡಿ. ವಿಡಿಯೋ ರೆಕಾರ್ಡ್ ಆಗಿರುತ್ತೆ ಬಿಡು. ಲಾಸ್ಟಲ್ಲಿ ಯಾವ್ದು ಮಾಡೋಣ ಅದು ರಾಂಗು. ನಿಮ್ಗೊಂದು ಪಾಯಿಂಟು, ನನಗೊಂದು ಪಾಯಿಂಟ್ ಆಗಿದೆ. ಈಗ ತಿರ್ಗಾ ನನಗೊಂದು ಪಾಯಿಂಟು, 2ನೇ ಪಾಯಿಂಟ್ ಆಯಿತು. ಆಯ್ತಾ? ಕರೆಕ್ಟಾ? ಓಕೆ, ನೀನ್ ತಿರ್ಗ. ನೀವು ತಿಳ್ಕೊಳ್ಳಿ. ನೀವು ಕೈ ಒಂದು ಮುಚ್ಕೋಬೇಕಪ್ಪ. ನೋಡಲ್ಲ ಅಂದ್ರೆ ನೋಡಲ್ಲ ಅಷ್ಟೇ. ಓಕೆ, ಅದಾ ಸರಿ ಇದೆ. ಕಂಟಿನ್ಯೂಸ್ ಆಗಿ ನೀವು 5 ಚೂಸ್ ಮಾಡಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಇದು 1, ಇದು 2, ಇದು 3, ಇದು 4, 5. ನೀವೇ ಕಂಟಿನ್ಯೂಸ್ ಆಗಿ ಇದು ಮಾಡಿ. ನಾನು ಕಂಟಿನ್ಯೂಸ್ ಆಗಿ ಮುಚ್ಕೊಳ್ತೀನಿ, ಅದಾದ್ಮೇಲೆ ನಾನು ಆಡ್ತೀನಿ. ನೀನೇ ಚೂಸ್ ಮಾಡಿ. ಇವಾಗಿಂದ ಗೇಮು ಹೊಸ ಗೇಮ್ ಇದು. ಆಯ್ತಾ? 1 ಪಾಯಿಂಟ್ ಇಲ್ಲ 2 1 ಪಾಯಿಂಟ್. ಇದರಿಂದ ಶುರು ಮಾಡಿ. ಫಸ್ಟ್ ಇಂದ ಅದು ಅದಕ್ಕೆ. ಈ 1 ಪಾಯಿಂಟ್ ಅಮ್ಮಂಗೆ. ಆಯ್ತಾ? Two points. 2.5. Okay. ಆಯ್ತಾ? ಏನೋ ಗಿಮಿಕ್ಕಿ ಇವನೇನೋ ಸಿಗ್ನಲ್ ಕೊಡ್ತಾರೆ. ಇವನೇನೋ ಸಿಗ್ನಲ್ ಕೊಡ್ತಾರೆ. ಹಿಂದೆ ಬಾ, ಹಿಂದೆ ಕೂತ್ಕೋ. ಅಲ್ಲಿ ಮೇಲ್ಗಡೆ ಕುತ್ಕೊಂಡ್ಬಿಡು ಭವಿಷ್ಯ. ಹಾಂ, ತಿರ್ಗಾ ಆ ಕಡೆ, ಮುಟ್ಟಕ್ಕಾಗಲ್ಲ. ತಿರ್ಗಾ ಆ ಕಡೆ, ತಿರ್ಗಾ ಆ ಕಡೆ. ಗ್ಲಾಸಲ್ಲಿ ನೋಡ್ಬೇಕಾಯ್ತು. ಹಾಂ, ಇವಾಗ ನೋಡೋಣ. ನೋಡ್ದಾ ಏನೋ ಗಿಮಿಕ್ ಇದೆ ಇದ್ರಲ್ಲಿ. ಏನ್ ನೋಡಿದ್ರಿ? ಇಲ್ಲ, ನಾನು ಎಲ್ಲಿ ತಿರ್ಕೋಬೇಕು ಹೇಳಿ? ಇಲ್ಲ ಇಲ್ಲ, ಗಿಮಿಕ್ ಏನಲ್ಲ, ರಾಂಗ್ ಆಗಿ ಹೇಳ್ಬಿಟ್ಟೈತೆ. ಬಿಡು, ನೆಕ್ಸ್ಟ್. ರಾಂಗ್ ಆಯ್ತು. ನಾನು ಗೆದ್ದು. ಇಲ್ಲ, ಇನ್ನ ಒಂದ್ 2 ಆಟ ಏ ತಾಳಿ ರಾಂಗ್ ಅಲ್ಲ, ಇದು ಕರೆಕ್ಟಾ? ಬಟ್ ಅದ ನಿಂಗೆ ಸಿಕ್ಕಿ ಚಾನ್ಸ್ ಒಂದೇನೆ. ಸೊ ನಿಂದು 5 ಪಾಯಿಂಟ್. ಇನ್ನೊಂದು ಆಟ ಆಯ್ತಪ್ಪ. ನಾನೇನು ಮಾಡ್ತಾ ಇಲ್ಲ. ಆಯ್ತಾ? ಹಾಂ, ಇಲ್ಲ, ನನಗೊಂದು ಪಾಯಿಂಟ್. ಯಾಕೆ ನನಗೆ ಗೆದ್ದೆ. ಇದು ಅದು ಹೆಂಗಾಗತ್ತೆ? ಒಂದು ಸತಿ ಎತ್ತಿಂದ ಒಂದೇ ಸತಿ ಇದು ಅಂತ ಆಡಿದ್ರೆ ಸಾರಿ ನಾಚಿಕೆ ಆಗ್ಬೇಕು ಮಮ್ಮಿ ನಿನಗೆ. ಮಮ್ಮಿ ನಿನಗೆ ನಾಚಿಕೆ ಆಗ್ಬೇಕು. ಚೀಟಿಂಗ್ ಮಾಡಿದ್ರು ನಾನು ಹೇಳಿದ್ದೀನಿ ಕಣಪ್ಪ. ಇದು ಬಂದ್ಬಿಟ್ಟು ಅದು ಸಿಸರು, ಇದು ಬಂದ್ಬಿಟ್ಟು ಗ್ರೀನ್ ಕಲರು, ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಾನು ಹಿಂಗೆ ಹೇಳಿಲ್ಲ, ಏನೋ ಮೋಸ ಗಿಮಿಕ್ ಮಾಡ್ತಾ ಇದ್ದೀರಾ. ಎಷ್ಟು ಕನ್ಫ್ಯೂಷನ್ ಗೊತ್ತಾ? ಹಿಂಗಿದ್ರೆ ಮೇಲ್ಗಡೆ ಇದೆಯಲ್ಲ ಅದನ್ನ ಹೇಳ್ತಾ ಇದ್ದಾಳೆ ಅಂತ ನನಗೆ. ನಾನು ನಿನ್ನ ಜೊತೆ ಆಡಲ್ಲ ಅಷ್ಟೇ. ಚೀಟಿಂಗ್ ಆಡೋದಕ್ಕೂ ಬರಲ್ಲ ನೆಟ್ಟಿಗೆ. ಮೋಸ ಮಾಡಿದ್ರೆ ಗೆಲ್ಲಕ್ಕಾಗಲ್ಲ ಚಿತ್ರ. ಇಲ್ಲ ಲಕ್ಕಲ್ಲಿ ಗೆಲ್ಲಬೇಕು ಅಷ್ಟೇ. ಮೋಸ ಮಾಡಿದ್ರು ನಾನು ನೆಟ್ಟಿಗೆ ಗೆಲ್ಲಕ್ಕೆ ಬರ್ತಿಲ್ಲ. ಆವಾಗಲೇ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾಳೆ ಭವಿಷ್ಯ. ಸಿಕ್ಕಿದ್ದು ಒಂದು ಚಾನ್ಸು ನೆಟ್ಟಿಗೆ ಉಪಯೋಗಿಸ್ಕೊಳ್ಳಲ್ಲ ನಾನು.
ಅವ್ರಿಗಲ್ಗೂ ಅನ್ನಿಸ್ತು ಚೀಟಿಂಗ್ ಆಡ್ತಾ ಇದ್ದೀನಿ ಅಂತ, ಬಟ್ ಅದನ್ನು ನೆಟ್ಟಿಗೆ ಆಡ್ತಿಲ್ಲ ನಾನು ಚೀಟಿಂಗು. ಸೊ ಅಷ್ಟೇ ಗಾಯ್ಸ್, ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೈಪ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ಬ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.